ಈಗ ಧರ್ಮಸ್ಥಳದ ಭುಜಬಳಿ ಸರ್ ನಮ್ಮ ಜೊತೆ ಇದ್ದಾರೆ. ಇವರ ಬಳಿ ಹೋಗೋಣ. ಅಣ್ಣಾಜಿ ಸರ್ ಇವರ ಅಭಿಪ್ರಾಯವನ್ನು ಕೇಳಿಕೊಂಡು ಬರೋಣ. ಜೈ ಜಿನೇಂದ್ರ ಸರ್. ಜೈ ಜಿನೇಂದ್ರ. ಅಣ್ಣಾಜಿ ಸರ್ ಇವರ ಅಭಿಪ್ರಾಯ ಹೇಳಿ? ಹೊಸಬಾರ ಪ್ರೇಮ್ ಕುಮಾರ್, ಕರೆಯೋದು ಅಣ್ಣಾಜಿ ಅಂತ ಭಾರಿ ಫೇಮಸ್ ಅವರು. ನಮ್ಮ ಬಹಳ ಆತ್ಮೀಯರು, ನಮ್ಮ ಸಂಬಂಧಿಕರು. ಹೌದು, ನನ್ನ ಮಿಸಸ್ನ ಅಕ್ಕನ ಮಗನಿಗೆ ಅವರ ಮಗಳನ್ನೇ ಕೊಟ್ಟದ್ದು. ಭಾಳಷ್ಟು ಧರ್ಮಿಷ್ಠರು, ಭಾಳಷ್ಟು ನನ್ನ ಆತ್ಮೀಯರು. ಜೊತೆಗೆ ಅವರ ಮನೆಗೆ ಹೋದರೆ ಅಂತೂ ಅವರಿಗೆ ಖುಷಿಯೇ ಖುಷಿ. ಯಾವಾಗಲೂ ಆತ್ಮೀಯತೆಯಿಂದ ಅದೊಂದು ಹಾಸ್ಪಿಟಲ್ ಅಂತ ಹೇಳ್ತಾರಲ್ಲ, ಆತಿಥ್ಯ ಭಾಳ ವಿಶೇಷವಾಗಿ ಅವ್ರು ಮಾಡ್ತಾಯಿರ್ತಾರೆ. ಇದನ್ನು ನಾವು ಭಾಳಷ್ಟು ಸಂತೋಷ ಪಡ್ತೇವೆ. ಮತ್ತು ನಮ್ಮನ್ನು ಯಾವ ಕಾರ್ಯಕ್ರಮಕ್ಕೆ ಕರೆದರೂ ಬಿಡೋದಿಲ್ಲ ಅವರು. ನಮ್ಮ ಊರಿಗೆ ಬಂದಿದ್ದಾರೆ. ನಮ್ಮ ಊರಲ್ಲಿ ಕೂಡ ಹಲವಾರು ಬಸದಿ ದೇವಸ್ಥಾನಗಳಿಗೆ ಮತ್ತು ಬಡವರಿಗೆ ಭಾಳಷ್ಟು ದಾನವನ್ನು ಮಾಡಿದವರು. ಅವರ ಒಬ್ಬ ಮನುಷ್ಯನ ಸಾವಿನಲ್ಲಿ ನೋಡಬೇಕಂತೆ, ಹಾಗೆ ಅಣ್ಣಾಜಿಯವರ ಸಾವಿನಲ್ಲಿ ನಾವು ನೋಡಿದವರು. ನನ್ನ ಲೆಕ್ಕಲ್ಲಿ ನಾನು ನೋಡಿದಾಗೆ ನಾನು ಕೂಡ ಬಂದಿದ್ದೆ. 5,000ಕ್ಕಿಂತ ಮಿಕ್ಕಿ ಜನ ಬಂದಿರ್ಬೋದು. ಎಲ್ಲರೂ ನಾವು ಭಾಳ ಒಂದು ವಿಶೇಷ ಅಂತೇಳಿದರೆ, ಭಾಳಷ್ಟು ಪ್ರಾಯ ಆದವರು, ಹೆಂಗಸರಾಗಲಿ ಗಂಡಸರಾಗಲಿ ಎಲ್ಲರೂ ಕೂಡ ಅವರಿಗೆ ಮಾಲೆ ಹಾಕಬೇಕಂತ ಹೇಳ್ಕೊಂಡು ಹೂವಿನ ಮಾಲೆ ಹಿಡ್ಕೊಂಡು ಬರ್ತಾಯಿದ್ದು. ಇದು ಒಂದು ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳುವಿಕೆ. ಅಂದರೆ ದಾನ ಮಾಡಿದೆ ಅಂತಲ್ಲ ಅಂದರೂ ಅಷ್ಟು ಅವ್ರ ಹತ್ರ ಜನರಿಗೆ ವಿಶ್ವಾಸ, ಪ್ರೇಮ, ಪ್ರೀತಿ, ಆ ಪ್ರೀತಿಯಿಂದ ಅವರು ಬರ್ತಾ ಇದ್ದಾರೆ. ಇದು ನಾನು ಕಂಡು ಭಾಳ ಸಂತೋಷಪಡ್ತೇನೆ. ಯಾಕಂತೇಳಿದ್ರೆ ನಾನು ಆಗಲೇ ಹೇಳಿದ್ದೇನೆ, ಒಬ್ಬ ಮನುಷ್ಯನ ಸಾವಿನಲ್ಲಿ ನೋಡಬೇಕಂತ ಅವನ ಗುಣವನ್ನು, ಆ ಗುಣವನ್ನು ನಮ್ಮ ಅಣ್ಣಾಜಿಯವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಭಾಳಷ್ಟು ದಾನಿಗಳು ಎಲ್ಲರತ್ತೂ ಭಾಳ ವಿಶ್ವಾಸದಿಂದ, ಪ್ರೀತಿಯಿಂದ ಮಾತಾಡೋದು, ಭಾಳ ಆತ್ಮೀಯತೆ ಮತ್ತು ನಮ್ಮ ಧರ್ಮಸ್ಥಳಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಇದು ಬಂದು ನಿಂತು ಕೆಲಸ ಮಾಡ್ತಿದ್ರು. ಅವಳು ಹೆಗಡೆಯವರಿಗೆ ಭಾಳ ಖುಷಿ. ಅವರು ಯಾವುದೇ ಒಂದು ಕಾರ್ಯಕ್ರಮ ಕೂಡ ಬಂದು ನಿಂತು ಮಾಡಿಸೋದು ಆ ಕಾರ್ಯಕ್ರಮವನ್ನು. ಅವರು ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಧೈರ್ಯ. ಬರೀ ಧಾರ್ಮಿಕ ವಿಧಿವಿಧಾನ ಅಂತಲ್ಲ, ಯಾವುದೇ ಒಂದು ಸಂಬಂಧಿಕರ ಮದುವೆ ಹೋಗಲಿ ಅಥವಾ ಒಬ್ಬ ಫ್ರೆಂಡ್ಸಿನ ಮದುವೆ ಹೋಗಲಿ, ಅಲ್ಲಿ ಬಂದವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅದು ಕೂಡ ಹೇಗೆ ಅಂತ ಹೇಳಿದ್ರೆ, ಬಂದು ನಿಂತರೆ ಕೊನೆಯವರೆಗೂ ಅಲ್ಲಿ ನಿಂತು ಅರ್ಧದಿಂದ ಹೋಗೋದಿಲ್ಲ. ಕೆಲವರೆಲ್ಲ ಬಂದು ಅರ್ಧ ಎಲ್ಲ ಸುರಿಸ್ಕೊಂಡು ಹೋಗ್ತಾರೆ. ಇವರು ಹಾಗೆಲ್ಲ, ಒಮ್ಮೆ ನಿಂತರೆ ಪೂರ್ತಿಯಾಗಿ ಮಾಡಿಸ್ಕೊಂಡು ಅವರ ಸೇವೆಯನ್ನು ಮಾಡ್ತಾರೆ. ಇದು ಅವರನ್ನು ದೇವರು ಅವರಿಗೆ ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿಯಿಂದ ಇವತ್ತು ಅಷ್ಟು ಜನಪ್ರಿಯತೆ ಗಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೋರಿ ದೇವರು ಅವರಿಗೆ ಇನ್ನೂ ಕೂಡ ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೊಡಲಿ ಅಂತ ಪುನಃ ಹೇಳ್ತಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.